जिंदाबाद प्रजाप्रभुत्व जिंदाबाद प्रजाप्रभुत्व जिंदाबाद प्रजाप्रभुत्व जिंदाबाद प्रजाप्रभुत्व जिंदाबाद जिंदाबाद पॉलिसी मुर्दाबाद आरएसएस पॉलिसी मुर्दाबाद 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 आरएसएस पॉलिसी मुर्दाबाद आरएसएस ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಬಂಡ ಸರ್ಕಾರಕ್ಕೆ ಧಿಕ್ಕಾರ ಬಂಡ ಸರ್ಕಾರಕ್ಕೆ ಧಿಕ್ಕಾರ ಬಂಡ ಸರ್ಕಾರಕ್ಕೆ ಧಿಕ್ಕಾರ ಬಂಡ ಸರ್ಕಾರಕ್ಕೆ ಧಿಕ್ಕಾರ गैर जरूरी तौर पर जो चीज़ें फैलाई जा रही हैं और गैर ज़रूरी दुश्मनी और जो फ़िरका परस्त चीज़ें मुसलमानों के ज़रिए से मुसलमानों के नाम पर जो गुंडागर्दी की जा रही है, हम सबको इसके ताल्लुक़ से सोचना होगा, सबको सोचना होगा इसके ताल्लुक़ से, और सोचकर इसके लिए तमाम सेकुलर चाहे मुस्लिम हो चाहे गैर मुस्लिम हो, हम सबको इसके खिलाफ कदम उठाना होगा। जैसे अभी हलाल मीट का मसला चला, हिजाब का मसला आया, अभी टीपू सुल्तान को लेकर एक मसला चल रहा है, और बग़ैर किसी चर्चा के बग़ैर किसी लोगों को कॉन्फिडेंस में लिए हुए आज ये सरकार हुकूमत नहीं चला रही, बल्कि अपनी चीज़ें थोप रही आवाम के ऊपर ज़बरदस्ती। तो इसके लिए एसडीपीआई की जानिब से हम ये प्रोटेस्ट कर रहे हैं और अपनी नाराज़गी का इजहार भी कर रहे हैं। अब आने वाले दिनों में हमें ये प्रोटेस्ट भी नहीं करना पड़ेगा, क्योंकि जब ये सरकार बग़ैर कानून के जब हिंदुस्तान को चला रही है तब उनका एक कानून होगा। लेकिन और ये कहते हैं कि वीर सावरकर कैसे वीर सावरकर जेल में माफ़ीनामा लिखकर अंग्रेज़ों को दे के जेल से बाहर आया। वीर तो हज़रत टीपू सुल्तान शहीद रहमतुल्लाह अलैह, जिन्होंने हिंदुस्तान की अखंडता को बचाने के लिए, मुल्क की हिफाजत के लिए अपने 2 बच्चों को मुल्क के खातिर गिरवी रखते हैं और लड़ते लड़ते शहीद होते हैं। ऐसे शख्स को देशद्रोही कहते हैं। ये अनपढ़ जाहिल जो हुकूमत में बैठे हैं, बम्बई को कुछ हुकूमत चलाने नहीं आ रहा, कुछ समझ में नहीं आ रहा ना, उनको जो है ना विकास का कुछ मालूम नहीं है। विकास जो है ना इसके जो है ना उनके पार्टी के लीडरों में गुम हो गई, विकास का ही मालूम नहीं है उनको विकास क्या चीज़ होती है। ಮುಗೀತು, ಇವಾಗ ಅದೇನೋ ಮಾಂಸ ಕಟ್ ಮಾಡೋದಂತ ಅಡ್ಡ ತಂದಾರೆ। ಈ ನಮ್ಮೂರಾಗ ನಾವೇನು ಮಾಡಿವಿ ನಾವೇನು ಮಾಡ್ತೀವಿ ಅಂದ್ರೆ ಹಿಂದೂ ಮುಸ್ಲಿಮ್ ಒಗ್ಗಟ್ಟನ್ನು ಆಗಿ ನಾವು ಒಂದು ದೇವ್ರು ಮಾಡ್ತೀವಿ. ದೇವ್ರು ಮಾಡ್ಬೇಕಾದ್ರೆ ನಾವು ಮುಸಲ್ಮಾನರಿಲ್ಲಾರ್ದ ನಾವು ದೇವ್ರು ಮಾಡೋದೇ ಇಲ್ಲ. ಯಾಕಂದ್ರೆ ನಾವು ಮುಸಲ್ಮಾನರನ್ನ ಕರೆಸಿ ಅದು ಏನು ಮಾಡಬೇಕಾಗಿರೋ ಪದ್ಧತಿ ಹಿಂದೂ ಧರ್ಮದ ಪ್ರಕಾರ ನಾವು ಹಿಂದೂ ಧರ್ಮ ಪಾಲನೆ ಮಾಡ್ತೀವಿ. ಆದರೂ ಅವ್ರಿಲ್ಲದ ನಾವು ಮಾಡೋಂಗಿಲ್ಲ, ನಾವಿಲ್ಲದ ಅವರು ಮಾಡೋಂಗಿಲ್ಲ. ನಮ್ಮಲ್ಲಿ ಏನಪ್ಪ ಅಂದ್ರೆ ನಮ್ಮದು ಶಿವಳ ಅಂತಕ್ಕಂಥ ಊರಲ್ಲಿ ನಾವು ಮೊಹರಂ ಆಚರಣೆ ಮಾಡ್ಕೊಂಡ್ರೆ ನಾವು ಸಂಕ್ರಾಂತಿನ ಮಾಡೋಂಗಿಲ್ಲ. ಎಲ್ಲ ಇಡೀ ಊರು ಜನ ಸೇರಿ ಅಣ್ಣ ತಮ್ಮರು ಸೋದರರಾಗಿ ಎಲ್ಲರೂ ಆಚರಣೆ ಮಾಡ್ತೀವಿ. ಆವತ್ತಿನ ದಿನ ಏನು ಮಾಡ್ತಿದ್ರೆ 2 ದಿವಸ ಇರೋರು 1 ದಿವಸ ಇಲ್ಲಿ ಶಾಪುರ, ಹಳಿಸಾಗರ, ಮಟ್ನಾಳ 2 ದಿವಸ ಉಪವಾಸ ಇರ್ತಾರೆ. ಅದು ಒಂದು ದೇವರಿಗೆ, ಯಾಕಂದ್ರೆ ಅದೊಂದು ಎಲ್ಲರ ನಂಬಿಕೆ ಇದೆ. ಇವಾಗ ನಾವು ಹಳ್ಳಿಗಳಲ್ಲಿ ಎಲ್ಲರೂ ಸೋದರರ ಥರ ಇದ್ದೀವಿ. ಹಿಂದೂಗಳಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಎಲ್ಲರೂ ನಾವು ಸೋದರರಾಗಿದ್ದೀವಿ. ಇವಾಗ ಏನಪ್ಪ ಅಂದ್ರೆ ಈ ಸರ್ಕಾರದವ್ರು ಏನು ಮಾಡ್ತಿದಾರೆ ಅಂದರೆ ಇದ್ರ ಬಗ್ಗೆ ಯಾರು ಗಮನನೇ ಹರಿಸ್ತಾ ಇಲ್ಲ. ಇನ್ನು ನಾವು ಹಳ್ಳಿಗಳಲ್ಲಿ ಚಲೋ ಇದ್ದೀವಿ, ಸಿಟಿನಲ್ಲಿ ಏನೋ ಒಂದು ಕಂಬಿ ಎಬ್ಬಿಸ್ತಾ ಇದ್ದಾರೆ. ಮುಸ್ಲಿಮ್ ಅವರು ಅಂಗಡಿ ಇಡೋಂಗಿಲ್ಲ, ವ್ಯಾಪಾರ ಮಾಡೋಂಗಿಲ್ಲ. ಅಂದರೆ ಮುಸ್ಲಿಮ್ ಅವರು ವ್ಯಾಪಾರ ಮಾಡೋಂಗಿಲ್ಲ, ಅಂಗಡಿ ಇಡೋಂಗಿಲ್ಲ ಅಂತಂತಂದರೆ ಹಲವಾರು ಚಟುವಟಿಕೆಗಳನ್ನು ನಿಂತು ಹೋಗ್ತಾವೆ. ಆದರೆ ಅದ್ರ ಗಮನ ಯಾರು ಹರಿಸ್ತಾ ಇಲ್ಲ. ಹಲವಾರು ಚಟುವಟಿಕೆ ನಿಂತು ಹೋದರೆ ಪ್ರಾಬ್ಲಮ್ ಎಲ್ರಿಗೆ ಆಗ್ತಾವೆ, ಬರೀ ಮುಸ್ಲಿಮ್ರಿಗೆ ಮಾತ್ರ ಆಗಲ್ಲ, ಹಿಂದೂಗಳಿಗೂ ಪ್ರಾಬ್ಲಮ್ ಆಗ್ತಾವೆ. ಈಗ ನಾವು ಹಿಂದೂಗಳು ನಾವು ಇವತ್ತು ಹೋಗಿ ಮಟನ್ ಅಂಗಡಿಯಾಗ ಆಗ್ತದ, ಇವತ್ತು ನಾವು ಮಟನ್ ಮಾರಕ್ಕೆ ಆಗ್ತದ, ವಾರಕ್ಕೆ 1 ಸತಿ 2 ಸತಿನಾದ್ರೆ ಮಟನ್ ತಿಂತೀವಿ ನಾವು. ಆದರೆ ಏನು ಮಾಡ್ತೀವಿ, ನಾವು ಮುಸ್ಲಿಮ್ರ ಅಂಗಡಿಗೆ ಹೋಗ್ಬೇಕಾಗ್ತದೆ. ಹಂಗಾಗಿ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಭೇದ ಭಾವಗಳ ಬೀಜ ಬಿತ್ತೋದನ್ನು ಇಲ್ಲಿಯೇ ನಿಲ್ಲಿಸ್ಬೇಕು. ಈ ಸರ್ಕಾರದವರು ಎಲ್ಲದಕ್ಕೆ ಯಾರ ಬಗ್ಗೆ ಏನಾರ ಒಂದು ಮಾತಾಡಿದ್ರೆ ಅವ್ರಿಗೆ ಇಮಿಡಿಯೇಟ್ಲಾಗಿ ಕೇಸ್ ದಾಖಲೆ ಮಾಡ್ತಾರೆ. ಈಗೇನು ಇದೇನು BJP ಸರ್ಕಾರ MLA ಆಗಿರ್ಬೋದು, MP ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಯಾರಾದ್ರೂ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಯಾರು ಅವಳನ್ನ ಮಾತಾಡ್ತಾರೋ ಅವ್ರ ಬಗ್ಗೆ ಕೇಸ್ ದಾಖಲೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿರಿ. ಎಲ್ಲರೂ ಹಿಂದೂ ಮುಸ್ಲಿಂ ನಾವೆಲ್ಲ ಒಂದನ್ನು ಅಂತಕ್ಕಂಥ ಭಾವನೆಗಳು ತುಂಬಬೇಕು ಜನರ ಬಳಿ. ಎಲ್ಲರೂ ಇದು ಪ್ರಜಾಪ್ರಭುತ್ವ ರಾಷ್ಟ್ರ,
ಇದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಎಲ್ರಿಗೂ ಸಮಾನತೆ ಹಕ್ಕಿದೆ. ಎಲ್ಲರೂ ಸಂವಿಧಾನಬದ್ಧವಾಗಿ ನಡಿಬೇಕು. ಎಲ್ಲರೂ ಸಮಾನತೆ ಹಕ್ಕಿದೆ ಮತ್ತು ಎಲ್ಲರೂ ಸೋದರರಂತೆ ಬಾಳಬೇಕಂತ ಇನ್ನು ಎರಡು ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಉದ್ದೇಶ ಬಿಜೆಪಿ ಸರ್ಕಾರದ ವಿರುದ್ಧ ಏನು ಇವತ್ತು ಬಿಜೆಪಿ ದಿನದಿಂದ ದಿನದೇ ಪಾಲಿಸಿಗಳನ್ನು ತರ್ತಾ ಇದೆ. ಇದು ಅಮಾಯಕರ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ಅದರ ವಿರುದ್ಧವಾಗಿ SDPI ಶಹಾಪುರ ಬಸವೇಶ್ವರ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನೇ ಹಮ್ಮಿಕೊಳ್ಳಲಾಗಿತ್ತು. ಅದರ ಸಲುವಾಗಿ ಸುಮಾರು 100 ಜನರು ಇವತ್ತು ಸೇರಿ ಒಂದು ಪ್ರತಿಭಟನೆ ಮಾಡಿದ್ವಿ. ಇವತ್ತಿನ ವಿಷಯ ಒಂದು ಟಿಪ್ಪು ಸುಲ್ತಾನ್ ಅವರ ಪಠ್ಯಪುಸ್ತಕದಿಂದ ಅವರ ಒಂದು ಸಬ್ಜೆಕ್ಟ್ ತೆಗೆಯೋದು ಒಂದು ಹುನ್ನಾರ ಇಟ್ಟಿದ್ದಾರೆ. ಇದು ನಿಜಕ್ಕೂ ಒಂದು ಭಾಳ ತುಂಬ ನಾಚಿಕೆಯ ವಿಷಯ. ಯಾಕಂದರೆ ಟಿಪ್ಪು ಸುಲ್ತಾನ್ ಅವರು ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟವರು. ಅವರ ಮಕ್ಕಳನ್ನು ಒತ್ತೆ ಇಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋ ಸಲುವಾಗಿ ಹೋರಾಡಿದಂಥ ವ್ಯಕ್ತಿಯಾಗಿರ್ತಾರೆ. ಈ ದೇಶಕ್ಕೆ ಕಾಫಿ ಬೆಳೆಯೋಕ್ಕೆ ಮತ್ತು ರಾಕೆಟ್ ಹಲವಾರು ವಿಧಾನಗಳಲ್ಲಿ ರೇಷ್ಮೆ ಬೆಳೆಯೋದನ್ನು ತೋರಿಸಿಕೊಟ್ಟಂಥ ಒಂದು ನಮ್ಮ ನಾಯಕರಾಗಿರ್ತಾರೆ. ಇಂಥವರನ್ನು ಪಠ್ಯಪುಸ್ತಕದಿಂದ ತೆಗಿಬೇಕಾದರೆ ಇದು ನಾಚಿಕೆಯ ವಿಷಯ. ಅದೇ ರೀತಿಯಾದಂಥ BJP ಮತ್ತು RSS ಬಜರಂಗ ದಳದ ಯುವಕರ ಮೇಲೆ ಏನು ಗುಂಡಾಯಿಸಮ್ ಕೇಸುಗಳಿದ್ದು ಅದು ರಾಜ್ಯ ಸರ್ಕಾರ ವಾಪಸ್ ತಗೊಂಡಿದೆ. ಇದನ್ನು ತುಂಬ ಮುಂದಿನ ದಿನಗಳಲ್ಲಿ ಅಪಾಯಕಾರಿ ಕಾಯ್ದಿದೆ ಅಂತ ಒಂದು ಕಂಡು ಬರ್ತದೆ. ಯಾಕೆಂದರೆ ಕ್ರಿಮಿನಲ್ ಕೇಸಸ್ಗಳನ್ನು ವಾಪಸ್ ತಗೊಂಡಿರಿ. ನೀವು ಎಷ್ಟರ ಮಟ್ಟಿಗೆ ಒಳ್ಳೆಯ ಕೆಲಸ ಮಾಡಿದಿರಿ ಮುಖ್ಯಮಂತ್ರಿ ಅವರೇ. ಮತ್ತು ಅದೇ ರೀತಿಯಾದಂಥ ಹಲಾಲ್ ಕಟಿಂಗ್ ಯಾರು ಈ ದೇಶದಲ್ಲಿ ಏನು ಬೇಕಾದರೂ ಮಾಡಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ಈ ದೇಶದಲ್ಲಿ ಯಾರಿಗೆ ಏನು ಎಲ್ಲ ತಿನ್ನೋಕ್ಕೆ ಅವಕಾಶ ಇದೆ. ಹಲಾಲ್ ಯಾರಿಗೆ ಬೇಕು ಹಲಾಲ್ ತಿನ್ನೋದಂಥವ್ರು ತಿಂತಾರೆ. ಯಾರಿಗೆ ಹಲಾಲ್ ಬೇಕಾಗಿಲ್ಲ ಅವರು ತಮ್ಮದೇ ಆದಂಥ ಶೈಲಿಯಲ್ಲಿ ಝಟ್ಕಾ ಕಟ್ಟಿಂಗ್ ತಿಂತಾರೆ. ಅದಕ್ಕೆ ಯಾವುದೇ ವಿರೋಧ ಇಲ್ಲಲ್ಲ. ಇದನ್ನು ತೊಗೊಂಡು ನೀವು ಪೂರ ಹಿಂದುತ್ವದ ಕಡೆ ಹಿಂದೂ ಒಂದು ಏನು ಪ್ಯಾಸಿಸಮ್ ಮಾಡೋಕ್ಕೆ ಅವನು ಹೋಗ್ತಾ ಇದ್ದೀರಾ ಏನು ಬಜರಂಗ ದಳದವರು ಅವರು ಇದು ನಿಜಕ್ಕೂ ನಿಲ್ಲಿಸಬೇಕು. ಮೊದಲು ನಿಲ್ಲಿಸಬೇಕು. ಯಾಕೆಂದರೆ ನಮ್ಮ ಕರ್ನಾಟಕ ಶಾಂತಿಯುತವಾಗಿದೆ. ಇದೇ ರೀತಿ ನೀವು ಮುಂದೆ ಮಾಡ್ತಾ ಇದ್ದಿದ್ರೆ ಒಂದಲ್ಲ ಒಂದು ದಿವಸ ಕರ್ನಾಟಕಕ್ಕೆ ಬೆಂಕಿ ಹಚ್ಚಂತ ಕೆಲಸ ಮಾಡ್ತಿದ್ರೆ ಬಜರಂಗಗಳು. ಇದು SDPI ಇದಕ್ಕೆ ಸಹಿಸಲ್ಲ. ಇದಕ್ಕೆ ನೀವು ಏನಾದರೂ ಇದೇ ರೀತಿ ನೀವು ಮಾಡ್ತಾ ಹೋದರೆ SDPI ತಿರುಗೇಟು ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಅದೇ ರೀತಿಯಾದಂಥ ಹಲವಾರು ದಿನದಿಂದ ದಿನಕ್ಕೆ ಒಂದೊಂದು ಹೊಸ ಒಂದು ಕಾನೂನುಗಳು ತಂದು ಮುಸಲ್ಮಾನರಾಗಲಿ ದಲಿತರ ಮೇಲಾಗಲಿ ಅನೇಕ ದಬ್ಬಾಳಿಕೆ ಮಾಡೋಂಥ ಒಂದು ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೂ ನಿಜವಾಗ್ಲೂ ಇದು ಫಸ್ಟ್ ನಿಲ್ಲಿಸಬೇಕು. ಇದು ಅಪೋಸಿಷನ್ ಆದಂಥ ಕಾಂಗ್ರೆಸ್ ಮತ್ತು JDS ಕೈ ಕಟ್ಕೊಂಡು ಕುಂತಿದೆ. ಇವರು ಮುಂದೆ ಎಲೆಕ್ಷನ್ ತಯಾರಿಸಲಾಗಿ ಯಾವುದೇ ಒಂದು ಮುಸಲ್ಮಾನರ ಬಗ್ಗೆ ಆಗಿರಲಿ ದಲಿತರ ಬಗ್ಗೆ ಆಗಲಿ ಇವರ ಏಳಿಗೆಗೆ ಆಗಲಿ ಮಾತಾಡೋದಿಲ್ಲ ಇವರು. ಯಾಕಂದರೆ ಮುಂದೆ ಎಲೆಕ್ಷನ್ ಇದೆ ಇವರಿಗೆ. BJP ಒಂದು ವೋಟ್ ಪಾಲಿಟಿಕ್ಸ್ ಮಾಡ್ತಾ ಇದೆ. ಇವರು ಅಪೋಸಿಷನ್ದವರು ನೋಡಿ ತಮಾಷೆ ನೋಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. बीजेपी सरकार के ख़िलाफ़ में रखा गया है। जैसे कि आप लोगों को मालूम है कि कर्नाटक की बीजेपी सरकार हो या मरकज़ी सरकार हो बीजेपी की, तमाम जो है ना माइनॉरिटी OBC SC STs के ख़िलाफ़ आए दिन नए एजेंडे ला के जो है ना अवाम को परेशान कर रही है। जैसे कि आपको मालूम है किसानों को 1 साल तक परेशान की, उनको जो है ना कुछ उनके सहूलतें न देने की वजह से तकरीबन 700 किसान उसमें मर गए। अब नया जो है ना एजेंडा इसमें कर्नाटक में हिजाब का लेकर आके वो तालिब इल्मों को परेशान किया, जिसमें कर्नाटक में तकरीबन 20,000 तालिबात जो है ना एग्ज़ाम से अब्सेंट हो गए। इसके ज़िम्मेदार कौन हैं? बोमाई साहब हैं। और इसी तरह अब नया जो है ना एक और एजेंडा लेकर आए हैं, भगवत गीता जो है ना उनको हर स्कूलों में पढ़ाया जाए। एक गलत पॉलिसी लाकर जो है ना अवाम को परेशान कर रहे हैं। इनको जो है ना विकास वगैरह कराने का कोई जो है ना इनके पास पॉलिसीज़ नहीं है। सिर्फ हरासमेंट करना, हिंदू मुस्लिम करना, और अरे आसमान छू रहे हिंदुस्तान की कीमतें जैसे पेट्रोल गैस की, उस पर चर्चा नहीं होता पार्लियामेंट में और असेंबली में। और कोई हुकूमत चलाने का ढंग नहीं है, ना ही तुम्हें आता। अनपढ़ जाहिल तुम कुर्सी पे बैठे हैं, लिहाजा तुमको अगर नहीं आता तो इस्तीफ़ा दे के कुर्सी से हट जाए। हिंदुस्तान में काबिल नौजवान हर कम्युनिटी में हैं, ताकि वो हिंदुस्तान को चलाने की सलाहियत रखते हैं, तुमसे कई दर्जा बेहतर हैं। मैं इतनी बातें कहते हुए अपनी जगह लेता हूँ। आखिर